ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ತಾಯ್ತದ ಬಗ್ಗೆ ತಿಳ್ಕೊಳ್ಳೋಣ. ತಾಯ್ತ ಅಂದರೆ ಯಂತ್ರ ಅಂತ್ರ ಈ ಥರನೂ ಕರೀತಾರೆ. ಇದನ್ನ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟನೂ ಹುಷಾರಿಲ್ಲದವರು ಪ್ರತಿಯೊಬ್ಬರು ಹಾಕ್ಕೊಂಡಿರ್ತಾರೆ. ಕೆಲವರು ಇದ್ರ ಸಹವಾಸಕ್ಕೆ ಹೋಗಲ್ಲ, ಇನ್ನು ಕೆಲವರು ಇದರಿಂದನೇ ಅವರು ಜೀವನ ನಡೆಸ್ತಾ ಇರ್ತಾರೆ. ಕಾರಣ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಈ ತಾಯ್ತದಿಂದ ನಮಗೇನು ಉಪಯೋಗ, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರಲ್ಲಿ ಏನು ಹಾಕಿರ್ತಾರೆ, ಅದರೊಳಗೆಲ್ಲ ಏನೇನೋ ಚೀಟಿಯಲ್ಲಿ ಬರೆದು ಹಾಕಿರ್ತಾರೆ, ಅದರಿಂದ ಅದು ಹೇಗೆ ಬರೀಬೇಕು, ಅದರಲ್ಲಿ ಏನೆಲ್ಲ ಸೇರಿಸ್ಬೇಕು ಅಂತ ನಾನು ನಿಮಗೆ ಇವತ್ತು ಇದೊಂದು ತಂತ್ರ ಅಂತ ತಿಳ್ಕೊಳ್ಳಿ. ಈ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ನೀವು ಒಂದು ತಾಯ್ತನ ಫುಲ್ ರೆಡಿ ಮಾಡ್ಬೋದು. ಆ ಥರ ನಾನೊಂದು ತಾಯ್ತದ ಬಗ್ಗೆ ನಿಮಗೆ ವಿಡಿಯೋಗಳು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ತಾಯ್ತಕ್ಕೆ ನಾವು ಏನೆಲ್ಲ ಹಾಕಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ತಾಯ್ತವನ್ನು ಚಿನ್ನ, ಬೆಳ್ಳಿ, ಹಿತ್ತಾಳೆ, ತಾಮ್ರ ಇವುಗಳಿಂದ ಉಪಯೋಗ ಮಾಡಿ ಇಂಥ ಲೋಹಗಳಿಂದ ಮಾಡ್ತಾರೆ. ಹೆಚ್ಚಿನವರು ಈ ತಾಮ್ರದ ತಾಯ್ತನ ಯೂಸ್ ಮಾಡ್ತಾರೆ. ಚಿನ್ನ, ಬೆಳ್ಳಿ ಅನುಕೂಲ ಇರೋರು ಮಾಡ್ತಾರೆ. ಬೆಳ್ಳಿ ಅಂತೂ ಎಲ್ಲರೂ ಯೂಸ್ ಮಾಡ್ಬೋದು. ಚಿನ್ನದ ತಾಯ್ತಗಳನ್ನ ಅನುಕೂಲ ಇರೋರು ಹಾಕೋಬೋದು. ತಾಮ್ರದ ತಾಯ್ತನ ಹಾಕೋದ್ರಿಂದ ಇದು ಶಬ್ದದ ವೇಗನ ಬಹಳ ಬೇಗವಾಗಿ ಗ್ರಹಿಕೆ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ನಿಂದ ನಮ್ಮ ಹಾರ್ಟಿಗೆ ಗಂಟನು ಅದು ಮತ್ತು ನಮ್ಮ ಶರೀರದ ಮೇಲೆ ಅದು ತನ್ನದೇ ಆದ ಪ್ರಭಾವ ಬೀರುತ್ತೆ. ಆಮೇಲೆ ಈ ತಾಯ್ತದೊಳಗೆ ಏನು ಹಾಕ್ತೀವಿ ಮೊದಲನೇದಾಗಿ ಅಂತ ಹೇಳಿದ್ರೆ ಗೋರೋಚನ ಅಂತ ಹೇಳಿದ್ರೆ ನಿಮಗೆ ಇದು ಹಸುವಿನ ಒಂದು ಪಿತ್ತ ಅಂತ ಹೇಳ್ಬೋದು. ಇದು ತುಂಬ ಕಾಸ್ಟ್ಲಿ ಇರುತ್ತೆ. ಗಂಗೆ ಅಂಗಡಿಲೆಲ್ಲ ಸಿಗುತ್ತೆ, ಬಟ್ ಅದನ್ನ ನೋಡ್ಕೊಂಡು ತಗೋಬೇಕಾಗುತ್ತೆ. ಇದನ್ನ ಹಾಕೋದ್ರಿಂದ ಇದಕ್ಕೆ ಆಕರ್ಷಣ ಶಕ್ತಿ ತುಂಬ ಇರುತ್ತೆ. ಗೋರೋಚನ ಅಂತ ಹೇಳೋದು ಏನೇ ನೆಗೆಟಿವ್ ಇದ್ರೂ ಅದು ನಮ್ಮ ದೇಹದಲ್ಲಿ ಉಳಿಲಿಕ್ಕೆ ಬಿಡಲ್ಲ, ದೂರ ದೃಷ್ಟಿಯೆಲ್ಲ ಆಗಲ್ಲ. ಆಮೇಲೆ ಇದು ಕಸ್ತೂರಿ ಜಿಂಕೆಯಲ್ಲಿ ಸಿಗುವಂಥ ವಸ್ತು. ಇದು ನೀವು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಅಕ್ಕಪಕ್ಕ ಎಲ್ಲ ಯಾರು ನಿಂತಿರ್ತಾರೆ ಅವ್ರ ಕೈನ ನೀವೇನಾದ್ರು ಒಂದು 7 ಜನ ಅಂತ ಇಟ್ಕೊಳ್ಳಿ, 7-8 ಜನ ನಿಂತ್ಕೊಂಡಿರ್ತೀರ. ಒಬ್ಬರು ಕೈಲಿ ಕಸ್ತೂರಿ ಹಿಡ್ಕೊಂಡ್ರೆ ಅದರ ಪರಿಮಳ ಅಷ್ಟು ಎಲ್ಲಿ 7 ಜನ 8 ಜನ ನಿಂತಿರ್ತೀರ ಅಷ್ಟೂ ಜನದ ಕೈಗಳಲ್ಲೂ ಇದರ ಪರಿಮಳ ಬರುತ್ತೆ. ಅಷ್ಟೂ ಘಮ 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 ಅಂತ ಹೇಳೋ ಪರಿಮಳನ ಹೊಂದಿರುತ್ತೆ. ಇದು ಕೂಡ ಆಕರ್ಷಣೆನೇ ಹೊಂದಿರುತ್ತೆ. ಇದನ್ನೆಲ್ಲ ನಿಮಗೆ ತಾಯ್ತದಲ್ಲಿ ಹಾಕ್ಕೊಡ್ತಾರೆ. ಇದ್ರ ಜೊತೆಗೆ ಕೆಲವು ಖನಿಜಗಳನ್ನ ಕೂಡ ಹಾಕ್ತಾರೆ. ಇದು ನವಸಾಗರ ಅಂತ. ಇದು ನೋಡಲಿಕ್ಕೆ ಉಪ್ಪಿನ ಥರನೇ, ಕಲ್ಲುಪ್ಪಿನ ಥರ ಇರುತ್ತೆ. ಇದನ್ನ ಕೂಡ ನಾವು ತಾಯ್ತದಲ್ಲಿ ಹಾಕಿ ತಾಯ್ತನ ರೆಡಿ ಮಾಡ್ಬೋದು. ಇನ್ನು ಇದು ಅಬ್ರಕ ಅಂತ. ನೀವು ಮರಳಲ್ಲೆಲ್ಲ ಆಟಾಡೋತ್ತಿಗೆ ಚಿಕ್ಕದ್ರಲ್ಲೆಲ್ಲ ಆಟಾಡ್ಬೇಕಾದ್ರೆ ಇದು ನಮ್ಮ ಕಾಲಿಗೆ ಕೈಗೆಲ್ಲ ಸಿಗ್ತಾಯಿತ್ತು. ಇದೇ ಥರ ಇರುತ್ತೆ ಇದು ಅಬ್ರಕ. ಇದನ್ನ ಕೂಡ ನಾವು ತಾಯ್ತದಲ್ಲಿ ಹಾಕ್ತೀವಿ. ನಿಮಗೆ ಕೆಂಪು ಬಣ್ಣದಲ್ಲಿ ಕಾಣ್ತಿರೋದು ಇದ್ರ ಹೆಸರು ಇಂಗಳಿಕ ಅಂತ. ನೆಕ್ಸ್ಟ್ ನಿಮಗೆ ಹರಿತಾಳ ಅಂತ. ಇದು ಕೂಡ ನಾವು ತಾಯ್ತದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತೀವಿ. ಇದು ಸ್ಫಟಿಕ. ಇದು ಕೂಡ ಕಲ್ಲುಪ್ಪು ಥರ ಇರುತ್ತೆ. ನೆಕ್ಸ್ಟ್ ಇದ್ರ ಹೆಸರು ಬಿಳಿಗಾರ ಅಂತ. ಇದು ನೀವು ಬಟ್ಟೆ ವಾಶ್ ಮಾಡೋಕ್ಕೆಲ್ಲ ಪೌಡ್ರ್ ಥರ ಸಿಗುತ್ತಲ್ಲ ಅದು. ಆಮೇಲೆ ಇದು ಪಾದರಸನ ತಾಯ್ತದಲ್ಲಿ ಯೂಸ್ ಮಾಡೋದ್ರಿಂದ ಅದು ಬೇಗ ವರ್ಕ್ ಆಗುತ್ತೆ. ನಾವೇನು ಸಂಕಲ್ಪ ಮಾಡಿ ಕಟ್ಟಿರ್ತೀವಿ ತಾಯ್ತ, ಅದು ಬಹಳ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಏನೆಲ್ಲ ಆಗುತ್ತೆ ಅಂತ. ಇದಾದ ನಂತರ ನಮಗೆ ಕೆಲವು ತಾಂತ್ರಿಕ ಸಸ್ಯಗಳು ಅಂತಲೇ ಸಿಗುತ್ತೆ. ದಾಳಿಂಬೆ ಸಸ್ಯ ಆಗಿರ್ಬೋದು. ದಾಳಿಂಬೆನ ನಾವು ಅದನ್ನ ತಿನ್ನೋಕ್ಕೆಲ್ಲ ಯೂಸ್ ಮಾಡ್ತೀವಿ, ಬಟ್ ಅದ್ರ ಬೇರು ಕೂಡ ಅಷ್ಟೇ ಕೆಲಸ ಮಾಡುತ್ತೆ. ನಂತರ ಇದು ಸಹದೇವಿ ಆಗಿರ್ಬೋದು, ಈಶ್ವರಿ ಬೇರಾಗಿರ್ಬೋದು, ಭೂತಾಳೆ ಮರದ ಬೇರಾಗಿರ್ಬೋದು, ಗುಲಗಂಜಿ ಬೇರುಗಳಾಗಿರ್ಬೋದು, ಸಹದೇವಿ, ಬ್ರಹ್ಮದಂಡೆ, ಈ ಥರದ್ದೆಲ್ಲ ತುಂಬ ಔಷಧಿ ಸಸ್ಯಗಳಿವೆ. ಔಷಧಿ ಜೊತೆಗೆ ನಮಗೆ ತಾಂತ್ರಿಕ ಕೆಲಸದಲ್ಲೂ ಅದು ತುಂಬ ಉಪಯೋಗ ಬರುತ್ತೆ. ಅದಾದಮೇಲೆ ನಮಗೆ ಇದು ಉತ್ತರಾಣಿ ಅಂತ. ಈ ಉತ್ತರಾಣಿ ಗಿಡದಿಂದ ಉತ್ತರಾಣಿ ಸರ್ವರೋಗ ನಿವಾರಣಿ ಅಂತಲೇ ಒಂದು ಮಾತಿದೆ. ತುಂಬ ಅನುಕೂಲ ಆಗುತ್ತೆ ಉತ್ತರಾಣಿ ಗಿಡದಿಂದ. ಆನಂತರ ಏನು ದಾಸವಾಳನ ನಾವು ದೇವರು ಕಾರ್ಯಗಳು ಅಲ್ಲೆಲ್ಲ ಹೂ ಬಳಸ್ತೀವಿ. ಆದರೆ ಅದರದ್ದು ಬೇರು ಕೂಡ ತುಂಬಾ ಉಪಯೋಗ ಆಗುವಂಥದ್ದು. ಮತ್ತು ಇದು ಆಯುರ್ವೇದಿಕಲ್ಲಿ ಕೂಡ ಬಳಸ್ತಾರೆ.
ಇನ್ನಿದು ಗುಲಗಂಜಿ, ನಿಮಗೆ 4 ವಿಧದ ಗುಲಗಂಜಿಗಳು ಸಿಗುತ್ತೆ. ಇದು ತುಂಬ ಅಪಾಯಕಾರಿ ಕೂಡ ಹೌದು. ಗುಲಗಂಜಿ ಬೀಜಗಳು ತುಂಬ ವಿಷಕಾರಿಯಾಗಿರುತ್ತೆ. ಆದ್ದರಿಂದ ಮಕ್ಕಳ ಕೈಯಲ್ಲೆಲ್ಲ ಇದನ್ನ ಕೊಡಬಾರ್ದು. ಇದರಿಂದ ತುಂಬ ಆಕರ್ಷಣೆ ಕೂಡ ಮಾಡ್ಬೋದು, ತಂತ್ರನ ಕೂಡ ನಾವು ಮಾಡ್ಬೋದು. ಅದನ್ನೆಲ್ಲ ನೀವು ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ತಿಳಿಸ್ಕೊಡ್ತೀನಿ ಯಾವ ಥರ ತಂತ್ರಗಳನ್ನ ಮಾಡಬಹುದು ಅಂತ. ಇನ್ನು ಬಜೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅದೇ ಥರ ವಶೀಕರಣಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಇದರಿಂದ ಧನ ವಶೀಕರಣ, ಜನ ವಶೀಕರಣ ಮುಂತಾದವೆಲ್ಲ ಆಗುತ್ತೆ. ನೆಕ್ಸ್ಟು ದೈವಭೂತಾಳೆ ಅಂತ. ಇದು ನಿಮಗೆ ಒಂದು ಮರದ ಪೀಸ್ ಥರ ಕಾಣಿಸುತ್ತೆ, ಬಟ್ ಇದು ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದನ್ನ ಕೂಡ ನಾವು ತಾಯ್ತದಲ್ಲಿ ಬಳಸ್ತೀವಿ. ಇದೇ ಥರ ತುಂಬ ಭೂತಾಳೆ ಪ್ರಭೇದಗಳಿದ್ದಾವೆ. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಮಾತ್ರ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ನಮಗೆ ಇನ್ನೂ ಹಲವಾರು ತಾಂತ್ರಿಕ ಸಸ್ಯಗಳು ಸಿಗುತ್ತೆ. ಅಮೃತ ಬಳ್ಳಿ ಆಗಿರ್ಬೋದು, ಅಥವಾ ಲಾವಂಚ ಆಗಿರ್ಬೋದು, ಅಥವಾ ಸರ್ವಸಿದ್ಧಿ ಗಿಡ ಆಗಿರ್ಬೋದು. ಇನ್ನು ಏನು ಅನೇಕ ತಾಂತ್ರಿಕ ಸಸ್ಯ ಗಿಡಗಳಿದ್ದಾವೆ. ಅದ್ರ ಬಗ್ಗೆ ಎಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟನ್ನೆಲ್ಲ ನಾವು ಬೇರುಗಳನ್ನೇ ತಾಯ್ತದಲ್ಲಿ ಹಾಕೋಕ್ಕಾಗಲ್ಲ. ಅದನ್ನ ಪುಡಿ ಮಾಡಿ ಹಾಕಬೇಕು ಅಥವಾ ರಸ ತೆಗೆದು ಹಾಕಬೇಕು. ಇದನ್ನ ನಾವು ಪಾದರಸದ ಜೊತೆಗೆ ತಾಯ್ತದಲ್ಲಿ ಯಂತ್ರದಲ್ಲಿ ಬೀಜಾಕ್ಷರಿ ಮಂತ್ರಗಳಿರುತ್ತೆ ಅಥವಾ ಸಂಖ್ಯೆಗಳಿರುತ್ತೆ. ಇದನ್ನ ನಾವು ಭುಜಪತ್ರೆ ಅಥವಾ ಒಂದು ಬಿಳಿಯ ಹಾಳೆ ಮೇಲೆ ಅಥವಾ ತಾಮ್ರದ ತಗಡಿನಲ್ಲಿ ಬರೆದು ಯಂತ್ರಕ್ಕೆ ತುಂಬಬೇಕು. ನಂತರ ಗಿಡಮೂಲಿಕೆಗಳನ್ನ ಪಾದರಸ ಜೊತೆ ಬೆರೆಸಿ ಆ ಯಂತ್ರಕ್ಕೆ ತುಂಬಬೇಕು. ಇದರಿಂದ ಏನಾಗುತ್ತೆ, ಕೆಲವರು ಹೇಳ್ತಾರೆ ಇದೆಲ್ಲ ಮೂಢನಂಬಿಕೆಯಿಂದ ಇದ್ದಾರೆಲ್ಲ ಇದು ಮಾಡ್ತಾರೆ, ತಾಯ್ತ ಕಟ್ಟೋದ್ರಿಂದ ಏನು ಹುಷಾರಾಗ್ಬಿಡುತ್ತಾ ಅಂತ. ಎಷ್ಟೋ ಜನರ ಜೀವ ಕೂಡ, ಕಾಯಿಲೆ ಕೂಡ ಈ ತಾಯ್ತೆಗಳೇ ಹುಷಾರು ಮಾಡಿದೆ. ಸುಮ್ಮನೆ ವೇದ ಪುರಾಣಗಳೆಲ್ಲ ಯಾರು ಋಷಿಮುನಿಗಳು ಬರೆದಿಲ್ಲ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲಿಲ್ವಾ, ಆ ಥರ ಎಲ್ಲ ಬರೆದು ಇದನ್ನೆಲ್ಲ ಜನಕ್ಕೆ ತೋರಿಸ್ಬೇಕು ಅಂತ. ನಮ್ಮ ಋಷಿಮುನಿಗಳು ಆಗಿನ ಕಾಲದಿಂದನೂ ನಮಗೆ ಆಯುರ್ವೇದಿಕ್ ಥರನೇ ಸಸ್ಯಗಳಿಂದನೇ ಔಷಧಿ ಎಲ್ಲ ಮಾಡಿ ಹುಷಾರು ಮಾಡ್ತಾಯಿದ್ರು. ಇತ್ತೀಚೆಗೆ ಅಷ್ಟೇ ಇಂಗ್ಲೀಷ್ ಮೆಡಿಷನ್ ಅವು ಇವೆಲ್ಲ ಬಂದಿರೋದು. ಬಟ್ ಆವಾಗಲಿಂದನೂ ಗಿಡಮೂಲಿಕೆಗಳಿಂದನೇ ಎಷ್ಟೋ ಕಾಯಿಲೆಗಳು ವಾಸಿಯಾಗ್ತಾಯಿದ್ವು. ಅದನ್ನೆಲ್ಲ ನಾವು ಯಂತ್ರದಲ್ಲಿ ಏನಾದರೂ ಕೆಲವೊಂದುಗಳನ್ನ ಮಾತ್ರ, ಎಲ್ಲನೂ ಅಲ್ಲ, ಕೆಲವೊಂದು ಗಿಡಮೂಲಿಕೆ ತಾಂತ್ರಿಕ ಸಸ್ಯಗಳನ್ನ, ಬೇರುಗಳನ್ನ, ಅಥವಾ ಈಗಾಗಲೇ ಹೇಳಿರೋಂಥ ಖನಿಜಾಂಶಗಳನ್ನ, ಅಂದರೆ ನಾವು ಆ ಖನಿಜನೆಲ್ಲ ಹೊಟ್ಟೆಗಾಗಿ ತಗೊಳಕ್ಕಾಗಲ್ಲ. ಅದರಿಂದನೇ ಈ ತಾಯ್ತದಲ್ಲಿ ಅದನ್ನೆಲ್ಲ ಹಾಕಿ ಕಟ್ಟೋದ್ರಿಂದ ಅದ್ರದ್ದು ಪ್ರಭಾವ ಎಲ್ಲ ಈ ತಾಮ್ರ ಮತ್ತು ಪಾದರಸ ಎರಡೂ ಆ್ಯಕ್ಟಿವ್ ಆಗುತ್ತೆ ಅಲ್ಲಿ. ಅದು ಏನು ಒಟ್ಟಿಗೆ ಸೇರಿಕೊಂಡಾಗ ಅದು ನಮ್ಮ ಸ್ಕಿನ್ ಮೂಲಕ ನಮ್ಮ ದೇಹನ ಪ್ರವೇಶಿಸುತ್ತೆ. ಆ ಸ್ಕಿನ್ ಮೂಲಕ ಹೋಗಿ ನಮ್ಮಲ್ಲಿರುವಂಥ ಏನು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ನಮ್ಮಲ್ಲಿರೋಂಥ ಕಾಯಿಲೆಗಳಾಗಿರ್ಬೋದು ಅದನ್ನದು ಖಂಡಿತವಾಗ್ಲೂ ವಾಸಿ ಮಾಡುತ್ತೆ. ನಂಬಿಕೆ ಇರೋರು ನಂಬಿ, ನಂಬಿಕೆ ಇಲ್ಲದಿರೋರು ನಂಬೇಡಿ. ಇದು ಯಾರಿಗೇನು ಬಲವಂತ ಅಲ್ಲ, ನಮಗೆ ತಿಳಿದಿದ್ದ ವಿಷಯನ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ತಾಯ್ತದ ಬಗ್ಗೆನೇ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಅದು ನೀವು ಹೇಗೆ ಬರಿಬೇಕು, ಅದನ್ನೆಲ್ಲ ಹೇಗೆ ಸಿದ್ಧಿ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.